ನಮಸ್ಕಾರ ಎಲ್ರಿಗೂ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಏನಂದ್ರೆ ಇವತ್ತು ನಾನೊಂದು ಸ್ಪೆಷಲ್ ಡೆಸರ್ಟ್ ಮಾಡ್ತಾ ಇದ್ದೀನಿ, ಟ್ರೆಂಡಿಂಗ್ ಡೆಸರ್ಟು. ಅದ್ಯಾವುದು ಅಂದ್ರೆ ಇಂಗ್ಲಿಷಲ್ಲಿ ಪರ್ಸಿಮನ್ ಫ್ರೂಟ್ ಅಂತ ಕರೀತಾರೆ, ಕನ್ನಡದಲ್ಲಿ ಕಾಕಿ ಹಣ್ಣು ಇಲ್ಲ ಅಮರ್ಫಲ ಅಂತ ಕರೀತಾರೆ. ಸೊ ಇದು ಕರೆಕ್ಟಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಚೆಕ್ ಮಾಡಿದಾಗ ಅಮರ್ಫಲ ಅಂತ ಇತ್ತು. ಸೊ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇದು ಒಂದು ಸೀಸನಲ್ ಫ್ರೂಟ್ ಗೈಸ್. ಸೊ ಇದರಿಂದ ಬೆನಿಫಿಟ್ಸ್ ಏನಂದ್ರೆ ಇದು ತುಂಬಾ ಸ್ಕಿನ್ ಹೆಲ್ತ್ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು, ಮತ್ತೆ ಇದರಲ್ಲಿ ವೈಟಮಿನ್ ಎ ಮತ್ತೆ ಸಿ ಜಾಸ್ತಿ ಇರುತ್ತೆ. ಸೊ ಟ್ರೈ ಮಾಡ್ಬೋದು ಅನ್ಸುತ್ತೆ. ಹಾಗೇನೂ ತಿನ್ಬೋದು, ತುಂಬ ಸಿಹಿ ಇರುತ್ತೆ ಈ ಹಣ್ಣು. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಾನು 3 ಪಾಸ್ಮನ್ ಫ್ರೂಟ್ಸ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಮೇಲೆ ಇರೋ ಭಾಗನ ಕಟ್ ಮಾಡಿ ತೆಗೆದುಬಿಡೋಣ. ಅದಾದಮೇಲೆ ಪಾಸ್ಮನ್ ಫ್ರೂಟ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಆ್ಯಕ್ಚುಲಿ ನಾನು 2 ಪಾಸ್ಮನ್ ಫ್ರೂಟ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಆದಮೇಲೆ ನೀವು ಅದನ್ನು ಒಂದು ಬ್ಲೆಂಡರ್ಗೆ ನೀಟಾಗಿ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಫಸ್ಟ್ ಪಾಸ್ಮನ್ ಫ್ರೂಟ್ಸ್ನ ಬ್ಲೆಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 4 ಸ್ಪೂನ್ಸ್ ಚಾಕೋ ಪೌಡ್ರ್ ಬಂದು ನಿಮ್ಮ ಟೇಸ್ಟಿಗೆ ತಕ್ಕನ ಹಾಗೆ ನೋಡಿಕೊಂಡು ಹಾಕ್ಕೊಂಡು ಸ್ಲೋ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಒಂದೊಂದ್ಸತಿ ಜಾಸ್ತಿ ಆಗಿಬಿಟ್ರೆ ಕಹಿ ಆಗಿಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಸೊ ಒಂದು 3 to 4 ಸ್ಪೂನ್ಸ್ ಆದರೂ ಓಕೆ. ನಾನಿಲ್ಲಿ ಹನಿ ಏನು ತಗೊಂಡಿಲ್ಲ. ಆ್ಯಕ್ಚುಲಿ ತುಂಬ ಸ್ವೀಟ್ ಇರುತ್ತೆ, ತುಂಬ ಹಣ್ಣಾಗಿದ್ದರೆ ತುಂಬ ಸ್ವೀಟ್ ಇರುತ್ತೆ, ಸ್ವಲ್ಪ ಕಾಯಿದ್ರೆ ಸ್ವೀಟ್ ಇರಲ್ಲ. ಸೊ ಸ್ವಲ್ಪ ನೀರು, ಪಾಸ್ಮನ್ ಫ್ರೂಟ್ಸು, ಕೋಕೋ ಪೌಡ್ರು 3 ಹಾಕಿ ಬ್ಲೆಂಡ್ ಮಾಡಿ ತೆಗೆದು ಅದನ್ನು ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊಳ್ಳಿ. ಗ್ಲಾಸ್ ಬೌಲ್ಗೆ ಹಾಕಿದ ತಕ್ಷಣ ಏನು ಮಾಡಬೇಕು ಅಂದರೆ ಫ್ರಿಜ್ಜಲ್ಲಿ ಒಂದು 40 to 45 ಮಿನಿಟ್ಸ್ ಇಟ್ಟರೆ ಸಾಕು. ಅದನ್ನು ಒಂದು ಪ್ಲೇಟಿಗೆ ಈ ಥರ ಉಲ್ಟಾ ಮಾಡಿದಾಗ ಜೆಲಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರುತ್ತೆ. ನೋಡಿ ಹೇಗಿದೆ, ತುಂಬ ಕಲರ್ಫುಲ್ ಆಗಿದೆ. ಒಂದು ಸ್ಪೂನಲ್ಲಿ ನೀವು ಕಟ್ ಮಾಡಿದ್ರೂ ಜೆಲಿ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ರೆಸಿಪಿ ಟ್ರೈ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು.